ಗ್ರಾಮಗಳಲ್ಲಿ ಅವ್ರ ಎಂಪ್ಲಾಯ್ಸ್ ಇದ್ದಾರೆ, ಅವರು ಫೋನ್ ಮಾಡಿ ಬಯಸ್ತಾರೆ. ಹೀಗಾಗಿ ಅವ್ರ ನಡ ಮುರಿಬೇಕಂತ ನಿಂತ್ಕೊಂಡಿದ್ದೇವೆ, ಮುರಿತೇವೆ. ಈಗ ಕಂಪ್ಲೀಟ್ ಹೋಗಿದೆ, ಈಗ ಕಂಪ್ಲೀಟ್ ಸರ್ವನಾಶ ಮಾಡಿಯೇ ತಿರ್ತೀವಿ ನಾವು. ಇವರ ಮೂಲ ಬೆನ್ನು ಹುರಿ ನಡ ಅಂತ ಹೇಳಿದ್ರೆ ಈ ಮೀಟರ್ ಬಡ್ಡಿ ದಂಧೆ. ಕೆರೆ ಯೋಜನೆ ಅಲ್ಲ, ಕೆರೆಯುವ ಯೋಜನೆ, ನುಣ್ಣಗೆ ಕೆರೆತಾರಲ್ಲ, ಕೆರೆ ಯೋಜನೆ ಅಲ್ಲ ಇದು, ಕೆರೆಯುವ ಯೋಜನೆ, ನುಣ್ಣಗೆ ಕೆರೆದು ಬಳಸುವಂತ ಯೋಜನೆ ಇಷ್ಟೇ ಇದು. ಹೀಗಾಗಿ ಈ ಅಕ್ರಮ ಭೂ ಕಬಳಿಕೆ, ಕೊಲೆ, ಅತ್ಯಾಚಾರ, ಮೀಟರ್ ಬಡ್ಡಿ ದಂಧೆ ಎಲ್ಲವನ್ನು ಕೂಡ ವೀರೇಂದ್ರನ್ನೇ ಮಾಡಿದ್ದು. ಅಂದ್ರೆ ಇವ್ರು ಹೇಳ್ದಂಗೆ ನಾವು ಮಾಡ್ಬೇಕಾ? ನೀವು ಬರೀ ಸೌಜನ್ಯ ಕೇಸ್ ಬಗ್ಗೆ ಎಷ್ಟೇ ಮಾತಾಡಿ, ಯಾಕೆ ಸೌಜನ್ಯ ಕೇಸ್ ಹಾಳು ಮಾಡೋದಕ್ಕೆ ನಿಮಗೆ ಶಕ್ತಿ ಕೊಟ್ಟಿದ್ದೇ ಮೀಟರ್ ಬಡ್ಡಿ ದಂಧೆ. ಅವರ ಅಕ್ರಮಗಳ, ಅತ್ಯಾಚಾರಗಳ ವಿರುದ್ಧ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಅವ್ರಿಗೆ ಇದ್ದಂತ ಅತಿ ದೊಡ್ಡ ಅಸ್ತ್ರ ಅಂದ್ರೆ ಈ ಮೀಟರ್ ಬಡ್ಡಿ ದಂಧೆ. ಆಮೇಲೆ ಅಲ್ಲಿ ಕೆರೆ ನಿರ್ಮಾಣ ಮಾಡಿದ್ರು ಕೂಡ ಯಾವ ಹಣ ಅಂತ ಅಲ್ಲ ಹಾಕಲ್ಲ, ಅವರು ಏನು ಹಾಕಲ್ಲ, ಬರೇ ಬೋರ್ಡ್ ಮಾತ್ರ ಹಾಕ್ತಾರೆ. ದುಡ್ಡು ಸರ್ಕಾರದ್ದು, ಬೋರ್ಡ್ ಬಡ್ಡಿ ಪೂಜರದ್ದು. ಸರಿ, ಯಾವ ಕಾರಣಕ್ಕೂ ₹1 ಕಟ್ಟಬೇಡಿ. ಇದೇ ನಾನು ಕೊನೆಗೆ ಹೇಳೋದು ಕೂಡ ಅದೇ. ದಯವಿಟ್ಟು ₹1 ಕಟ್ಟಬೇಡಿ. ಆಮೇಲೆ ಯಾರು ದುಡ್ಡು ಕಟ್ಟಲ್ಲ, ಗಟ್ಟಿಯಾಗಿ ನಿಂತ್ಕೋತೀರಿ, ಸೌಜನ್ಯ ಪರವಾಗಿ ಧ್ವನಿ ಎತ್ತಿ ನಿಮ್ಮ DPಯಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಒಂದು ಹಾಕೊಳ್ಳಿ. ಈಗ ಕಟ್ಟಲೇ ಇಲ್ಲ ಅಂತಂದಾಗ ಕೋರ್ಟು ಕೇಸ್ ಏನೂ ಆಗಲ್ಲ? ಖಂಡಿತ ಆಗಲ್ಲ. ನೀವು ದುಡ್ಡನ್ನ ಕಟ್ಟೋದಕ್ಕಿಂತ ಮುಂಚೆ ಫಸ್ಟ್ ಲೆಕ್ಕ ಕೇಳಿ. ಅಕಸ್ಮಾತ್ ನೀವು ಎಲ್ಲ ಕೇಳಬೇಕು ಅಂತ ಫಸ್ಟ್ RBI ಲೈಸೆನ್ಸ್ ಐತೆ ಅಂತ ಕೇಳಿ, ಆ ನಂತರ RBI ರೂಲ್ಸ್ಗಳು ಕೇಳಿ. ಆ ನಂತರ ಪ್ರತಿ ವಾರ ದುಡ್ಡು ಕಟ್ಟೋದು ಎಲ್ಲಿ ಬರೆದಿದ್ದಾರೆ, ನಿಯಮ ಎಲ್ಲಿದೆ, ಬ್ಯಾಂಕಿನ ನಿಯಮದಲ್ಲಿ ವಾರ ಕಟ್ಟಿಸ್ಕೊಳ್ಳೋಕೆ ದುಡ್ಡು ಏನ್ ನಿಯಮ ಇದೆ, ಕಾನೂನು ಇದೆ, ಅದನ್ನ ಕೊಡಿ ಅಂತ ಹೇಳಿ. ಕೊಡಕ್ಕಾಗಲ್ಲ ಅಂತಂದ್ರೆ ಕೊಡಕ್ಕಾಗಲ್ಲ ಅಂತ ಲೆಟರ್ ಕೊಟ್ಬಿಟ್ಟು ಸೈನ್ ಹಾಕ್ಬಿಟ್ಟು ಕೊಡಕ್ಕೆ ಹೇಳಿ. ಆ ನಂತರ ಪ್ರತಿ ವಾರ ಕಟ್ಟಿದ ಉಳಿತಾಯ ಅಮೌಂಟ್ದು CC ಅಕೌಂಟ್ ನಲ್ಲಿ ಇರಲೇಬೇಕು. ಇರಲೇಬೇಕಲ್ಲ, ಅದೆಲ್ಲಿದೆ ಅದರ ದಾಖಲೆ ನಮಗೆ ಕೊಡಿ ಅಂತ ಹೇಳಿ. ಇದನ್ನು ಕೂಡ ಕೊಟ್ಟಿಲ್ಲ ಅನ್ನೋದಾದ್ರೆ, ಇಲ್ಲ ಕೊಡಕ್ ಬರಲ್ಲ ಅನ್ನೋದಾದ್ರೆ, ನಾನು ಕೊಡಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಅವ್ರ ಹತ್ರ ಒಂದು ಲೆಟರ್ ಸೈನ್ ಹಾಕ್ಸ್ಕೊಳ್ಳಿ, ಅವ್ರ ಸಿಗ್ನೇಚರ್ ಇದೆ, ಅದು ಕೂಡ ನಿಮ್ಗೆ ಬೇಕಾಗುತ್ತೆ. ನೆಕ್ಸ್ಟ್ ಆ ನಂತರ LIC ಬಾಂಡ್, ಒರಿಜಿನಲ್ಲೇ ಬೇಕು, ಒರಿಜಿನಲ್ಲೇ ತಗೊಂಡೋಗ್ಬಿಡ್ತಾರಂತೆ. ಆಮೇಲೆ ವಾರ ಕಟ್ಟಿಸೋದು ಪ್ರೊವಿಷನ್ ಇಲ್ಲ ಸರ್, ಇಲ್ಲ. ಸುಮ್ಮನೆ ಇವ್ರು ಹೇಳ್ತಾರೆ ವಾರ ಕಟ್ಟಿಸ್ಕೊಳಕ್ಕೆ ಎಲ್ಲಿದೆ ಸರ್? ವರ್ಷಕ್ಕೆ ₹65 ಇರ್ತದೆ. ಇವ್ರು ವಾರ 20, 30, ₹100 ಕಟ್ಟಿಸ್ಕೊತಾರೆ. LIC ಇದ್ರದ್ದು ಅಂತ ಹೇಳ್ಕೊಂಡು ಪ್ರೊವಿಷನ್ನೇ ಇಲ್ಲ. ಒರಿಜಿನಲ್ ಬಾಂಡ್ ಕೊಡು ಅಂತ ಹೇಳಿ ಇಷ್ಟು ಅವರು ಇದನ್ನ ಮಾಡಬೇಕು. PRK ಬಾಂಡ್ ಅಂತ, ಅದೇ PRK ಎಲ್ಲಾದ್ರೂ ಎಲ್ಲ ಬಾಂಡು ಅದರಲ್ಲಿ ಬಂದ್ಬಿಟ್ಟು PRK ಬಾಂಡ್ ಎಲ್ಲ ನಮಗೆ ತಂದು ಕೊಡಬೇಕು. ಆ ನಂತರ ರೇಟ್ ಆಫ್ ಇಂಟ್ರೆಸ್ಟ್, ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್, ಹೌದಾ? ಅಲ್ಲ ಬುಕ್ಕಲ್ಲೇ ಬರ್ದಿದ್ರೆ ಸರ್, ಬ್ಯಾಂಕ್ ಇಂಟ್ರೆಸ್ಟ್ ಜೊತೆಗೆ 5% ತಗೋಬೇಕು ಅಂತ ಅಲ್ಲೇ ಬರ್ದಿದ್ರು. ಅದು ತಪ್ಪದು, ಅದನ್ನೇ ತಪ್ಪು ಸರ್. RBI ಇದ್ರಲ್ಲಿ ಇದೆ ನೋಡಿ, ಸ್ವಸಹಾಯ ಸಂಘಗಳಿಗೆ ಏನೇನು ಕೊಡ್ತಾರಲ್ಲ ಅದ್ರದ್ದು ಕಮಿಷನ್ BC ಟ್ರಸ್ಟಿಗೆ ಬ್ಯಾಂಕ್ನವರೇ ಕೊಡ್ಬೇಕು, ಅದನ್ನ ಇವ್ರು ಕೊಡುವಂಗಿಲ್ಲ. ಅದೇ ಇವರು ಮಿಸ್ಗೈಡ್ ಮಾಡ್ತಾರೆ ಅಂದ್ರೆ ನಾವು ದಲ್ಲಾಳಿಗಳು ಅದು ನಮ್ಗೆ ಕಮಿಷನ್ ಬೇಕೋ ತಗೋತಾ ಇದೀವಿ ಅಂತ ಮಾತಾಡೋದನ್ನ ಹೇಳಿ. ನೀವು ಈಗ ದಲ್ಲಾಳಿಗಳು ನಾವು ತಗೋತೀವಿ ಅಂದ್ರೆ ದಲ್ಲಾಳಿಗಳ ಅವಶ್ಯಕತೆ ನಮಗಿಲ್ಲ ಅಂತ ಹೇಳ್ರಪ್ಪ. ಕೆರೆನೂ ಕೂಡ ಇವರು ಮಾಡಿದವರಲ್ಲ, ಕೆರೆ ಅಭಿವೃದ್ಧಿ ಪ್ರಾಧಿಕಾರದಿಂದನೂ ಕೂಡ ದಾಖಲೆ ತೆಗೆದಿದ್ದೀವಿ. ಕೆರೆ ಅಭಿವೃದ್ಧಿ ಪ್ರಾಧಿಕಾರದಿಂದ ಇವರು ದುಡ್ಡು ಎತ್ತಿ, ನಾನು ಕೂಡ ಕಾಡಾ ಚೇರ್ಮನ್ ಆಗಿದ್ದೆ 2 ವರ್ಷ. ಎಲ್ಲೆಲ್ಲಿ ಕೆರೆಗಳು ಗುರುತಿಸಿರ್ತಾರೆ, ZP ಕೆರೆ ಇರ್ಬೋದು, ಮತ್ತೆ ರಾಜ್ಯ ನೀರಾವರಿ ಇಲಾಖೆ ಇರಿಗೇಷನ್ ಕೆರೆಗಳಲ್ಲಿ 2 ನಮೂನೆ ಇದೆ. ಅಂದರೆ ಗುರುತಿಸಲ್ಪಟ್ಟಂಥವು ರಿಜಿಸ್ಟರ್ಡ್, ಒಂದು ZP ಕೆರೆ ಇರ್ತದೆ, ಇನ್ನೊಂದು ನೀರಾವರಿ ಇಲಾಖೆ ಕೆರೆಗಳೇ ಇರ್ತದೆ. ಮೈನರ್ ಇರಿಗೇಷನ್ ಅಂತ ಡಿಪಾರ್ಟ್ಮೆಂಟ್ ಹತ್ರ ಒಂದಿರ್ತದೆ, ಇನ್ನೊಂದು ಜಿಲ್ಲಾ ಪಂಚಾಯತಿ ಕೆರೆಗಳಿರ್ತದೆ. ಆ ಪ್ರತಿಯೊಂದು ಕೆರೆಗೂ ಕೂಡ ನೀರು ಬಳಕೆದಾರರ ಸಂಘಗಳಂತ ಇರ್ತದೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಕೆರೆ ಅಭಿವೃದ್ಧಿ ಪ್ರಾಧಿಕಾರಗಳಿಂದ ಆ ನೀರು ಬಳಕೆದಾರರ ಸಂಘಗಳಿಗೆ ದುಡ್ಡು ಕೊಡಬೇಕು. ಇವ್ರು ಏನು ಮಾಡಿದ್ದಾರೆ, ಮಿಸ್ಟರ್ ಬಡ್ಡಿ ಪೂಜರು ಆ ಕೆರೆ ಅಭಿವೃದ್ಧಿ ಪ್ರಾಧಿಕಾರದಿಂದ ದುಡ್ಡನ್ನು ಅವ್ರು ಎತ್ತಿದ್ದಾರೆ, ಅವ್ರು ಟ್ರಸ್ಟಿಗೆ ಹಾಕೊಂಡಿದ್ದಾರೆ. ಇದರಲ್ಲಿ ಆಕ್ಚುಯಲ್ ಬೆನಿಫಿಷರೀಸು ಆ ಗ್ರಾಮದಲ್ಲಿ ಇರ್ತಕ್ಕಂಥ ಕೆರೆ ಅಭಿವೃದ್ಧಿ ಸಂಘದವ್ರಿಗೆ. ಅಲ್ಲಿ ಸಂಘಗಳಿರ್ತದೆ, ನೀರು ಬಳಕೆದಾರರ ಸಂಘಗಳಿದೆ. ನೀರು ಬಳಕೆದಾರರ ಸಂಘದ ಅಕೌಂಟಿಗೆ ದುಡ್ಡು ಹೋಗಬೇಕು. ನಾನು ಎಷ್ಟೋ ದುಡ್ಡನ್ನು ನಾನು ಹಾಕ್ಸಿದ್ದೀನಿ. ನಾನು ಚೇರ್ಮನ್ ಇದ್ದಾಗ, ಕಾಡಾ ಚೇರ್ಮನ್ ಇದ್ದಾಗ ನಮ್ದು ಅದೇ ಕೆಲಸ. ನಾವು ನೀರು ಬಳಕೆದಾರರ ಸಂಘಕ್ಕೆ ಬಿಟ್ಟು ಬೇರೆ ಯಾರಿಗೂ ₹1 ಕೊಡೋ ಹಂಗೇನೆ ಇಲ್ಲ. ಇಲ್ಲಿ ಇವ್ರೇನ್ ಮಾಡಿಬಿಟ್ಟಿದ್ದಾರೆ, ಇವರು ಪ್ರಭಾವವನ್ನು ಬೆಳೆಸಿ ನೀರು ಬಳಕೆದಾರರ ಸಂಘಗಳಿಗೆ ಹೋಗೋ ದುಡ್ಡನ್ನ 50 ಲಕ್ಷನೋ, ಒಂದು ಕೆರೆಗೆ 60 ಲಕ್ಷನೋ, 20 ಲಕ್ಷನೋ, ಇಷ್ಟೆಲ್ಲ ದುಡ್ಡನ್ನ ಅವ್ರು ಎತ್ತಿ ಬಿಟ್ಟು
ಕೆಲಸ ಮಂಜುನಾಥ ಸ್ವಾಮಿ ಫೋಟೋ ತೋರಿಸಿ ಪುಸಟ್ಲೆ ಮಾಡಿಸ್ಕೊಂಡಿದ್ದಾರೆ. ಆ ಊರಲ್ಲಿ ಒಂದೆರಡು ಜೆಸಿಬಿ ಇರ್ತದ, ಬಾರಪ್ಪ ಇವತ್ತು ಒಂದಿನ ಧರ್ಮಸ್ಥಳ ಸಂಘ ಮಂಜುನಾಥ ಸ್ವಾಮಿಗೆ ಹೌದಾ ನಡಿ ಫ್ರೀಯಾಗಿ ಕೊಡ್ತೀನಿ, ಬಾ ಹುಳಿ ಎತ್ತು ಬಾರವ, ನೀ ಬಾ ತಂಗಿ ಅಕ್ಕ, ನೀ ಬಾರ್ಲೆ ಅಂತ ಹೇಳಿ ಕರೀತಾರೆ. ಧರ್ಮಸ್ಥಳ ಸಂಘಕ್ಕ ಮಾಡ್ತೀನಿ ಮಂಜುನಾಥ ಸ್ವಾಮಿಗೆ ಅಂತ ಫ್ರೀಯಾಗಿ ಮಾಡ್ತಾರೆ. ದುಡ್ಡು ಎತ್ತದಂಥವ್ರು ಬಡ್ಡಿ ಪೂಜ್ಯರ ಸಂಘಕ್ಕೆ ದುಡ್ಡು ಹೋಗಿದೆ. ಇದನ್ನ ನಾವು ದಾಖಲೆಯನ್ನ ನಾವು ರಿಲೀಸ್ ಮಾಡಿದೀವಿ, ಬಾಯಿ ಮಾತಿಂತ ಹೇಳ್ತಾ ಇಲ್ಲ. ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟಂತ ದಾಖಲೆ. ಸೊ ಇದು ಕೆರೆ ಯೋಜನೆ ಅಲ್ಲ, ಕೆರೆಯುವ ಯೋಜನೆ. ನುಣ್ಣಗೆ ಕೆರೆತಾರಲ್ಲ, ಕೆರೆ ಯೋಜನೆ ಅಲ್ಲ ಇದು, ಕೆರೆಯುವ ಯೋಜನೆ. ನುಣ್ಣಗೆ ಕೆರೆದು ಬಳಸುವಂತ ಯೋಜನೆ ಇಷ್ಟ ಇದು. ಆಮೇಲೆ ಅಲ್ಲಿ ಕೆರೆ ನಿರ್ಮಾಣ ಮಾಡಿದ್ರು ಕೂಡ ಯಾವ ಹಣ ಅಂತ ಅಲ್ಲ ಹಾಕಲ್ಲ ಅವರು, ಏನು ಹಾಕಲ್ಲ, ಬರೀ ಬೋರ್ಡ್ ಮಾತ್ರ ಹಾಕ್ತಾರೆ. ದುಡ್ಡು ಸರ್ಕಾರದ್ದು, ಬೋರ್ಡ್ ಬಡ್ಡಿ ಪೂಜ್ಯರದ್ದು. ನೀವು ಸೌಜನ್ಯ ಹೋರಾಟಗಾರ ಅವತ್ತಿಂದ ಕೂಡ ಬಂದ್ರಿ, ಈಗ ಇವತ್ತು ನೀವು ಬಡ್ಡಿ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರಿ. ಸೌಜನ್ಯ ಹೋರಾಟಕ್ಕೂ ನೀವು ಮತ್ತೆ ಯಾಕೆ ಇದಕ್ಕೆ ನೀವು ಧುಮುಕಿ ಇದ್ದೀರಾ? ಇಲ್ಲಿ ಬಡ್ಡಿ ಪೂಜ್ಯರು ಬಡ್ಡಿ ತಗೋತಾ ಇದ್ದಾರೆ, ಇದಕ್ಕೆ ಯಾಕೆ ಬಂದಿರಿ? ನಮ್ಮ ಪಾಡ್ನ ಸುದ್ದಿ ಮಾಡ್ಕೊಂಡು ಹೋಗ್ತಾನೆ ಇದ್ದೀರಿ. ಸೌಜನ್ಯ ಹೋರಾಟಗಾರರು ನೀವು ಇಲ್ಲಿ ಯಾಕೆ ಟರ್ನ್ ಆದ್ರಿ? ನಿಮ್ಮ ಉದ್ದೇಶ ಏನು ಆಕ್ಚುಲಿ? ಇಲ್ಲಿ ನಿಮ್ಗೆ ಏನಿದೆ ಪ್ರಾಫಿಟ್ ಇದು? ಅಲ್ಲ, ಸುಮಾರು ಜನ ಇದು ಪ್ರಶ್ನೆ ಕೇಳ್ತಾರೆ. ವೀರಪ್ಪನ ಕಾರ್ಯಾಚರಣೆ ಸಾಕಷ್ಟಾಗಿತ್ತು ಮಹದೇಶ್ವರ ಬೆಟ್ಟದಲ್ಲಿ. ಈಗ ವೀರಪ್ಪನ್ನು ಮಹದೇಶ್ವರ ಬೆಟ್ಟದ ನಾವು ಈ ಕಡೆ ಹೇಳಿದ್ರೆ ಕರ್ನಾಟಕ ಬರ್ತದೆ, ಮಹದೇಶ್ವರ ಬೆಟ್ಟ ಆ ಕಡೆ ಹೋದ್ರೆ ತಮಿಳುನಾಡು ಬರ್ತದೆ. ವೀರಪ್ಪನ್ ಏನ್ ಮಾಡಿರ್ತಾನೆ, ಈ ಕಡೆನೂ ಒಂದು ಆನೆನ ಕೊಂದಿರ್ತಾನೆ, ಹೌದಾ? ಅನೇಕ ಆನೆಗಳನ್ನು ಕೊಂದಿದ್ದಾನೆ. ಆ ಮಹದೇಶ್ವರ ಬೆಟ್ಟದ ಆ ಕಡೆ ತಮಿಳುನಾಡಿನಲ್ಲಿನೂ ಆನೆಗಳನ್ನು ಕೊಂದಿದ್ದಾನೆ. ಬರೀ ಆನೆ ಕೊಂದಿದ್ದಿಷ್ಟೇ ಅಲ್ಲ, ದಂತಗಳನ್ನ ಏನ್ ಮಾಡಿದಾನೆ, ಸ್ಮಗ್ಲಿಂಗ್ ಮಾಡಿದ್ದಾನೆ. ಗಂಧದ ಕಟ್ಟಿಗೆ ಶ್ರೀಗಂಧವನ್ನು ಕಳೆದು ಇದನ್ನ ಮಾಡಿದ್ದಾನೆ. ಈಗ ಕಾರ್ಯಾಚರಣೆ ಮಾಡುವಂಥವ್ರಿಗೆ ನೀವು ಅವನ ಮೇಲೆ ಬರೀ ಮಹದೇಶ್ವರ ಬೆಟ್ಟದ ಈ ಕಡೆ ಇದ್ದಿದ್ದರ ಮೇಲೆ ಇಷ್ಟೇ ಕೇಸ್ ಮಾಡ್ರಿ, ಆ ಕಡೆದ ಬಗ್ಗೆ ಯಾಕೆ ಮಾತಾಡಲ್ಲ ನೀವು, ಯಾಕೆ ಮಾತಾಡ್ತೀರಾ ನೀವು ಅಂತ ಕೇಳಿದ್ರೆ, ನೀವು ಶ್ರೀಗಂಧ ಕಟ್ಟಿಗೆಯನ್ನು ಸ್ಮಗ್ಲಿಂಗ್ ಮಾಡಿದ ವೀರಪ್ಪನ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ ಕೇಳಿದ್ರೆ, ಯಾಕೆ ಎಲ್ಲನೂ ಮಾತಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಎಲ್ಲವನ್ನೂ ಮಾಡಿದ್ದು ವೀರಪ್ಪನ್ನೇ ಮಾಡಿದ್ದು, ವೀರಪ್ಪನ ಸಹಚಾರರೇ ಮಾಡಿದ್ದು. ಹಿಂಗಾಗಿ ಮೀಟರ್ ಬಡ್ಡಿ ದಂಧೆ ಇರ್ಬೋದು, ಸೌಜನ್ಯ ಪ್ರಕರಣ ಇರ್ಬೋದು, ವೇದವಲ್ಲಿ ಪ್ರಕರಣ ಇರ್ಬೋದು, ಆನಂತರ ಅಕ್ರಮ ದಂಧೆ ಇರ್ಬೋದು, ಆನಂತರ ಭೂ ಕಬಳಿಕೆ ಇರ್ಬೋದು, ಯಾವ ರೀತಿ ಎಲ್ಲವನ್ನೂ ಕೂಡ ವೀರಪ್ಪನ್ನೇ ಮಾಡ್ತಿದ್ನಲ್ಲ. ಹಿಂಗಾಗಿ ಈ ಅಕ್ರಮ ಭೂ ಕಬಳಿಕೆ, ಕೊಲೆ, ಅತ್ಯಾಚಾರ, ಮೀಟರ್ ಬಡ್ಡಿ ದಂಧೆ ಎಲ್ಲವನ್ನೂ ಕೂಡ ವೀರೇಂದ್ರನ್ನೇ ಮಾಡಿದ್ದು. ಹಿಂಗಾಗಿ ನಾವು ಮಾತಾಡ್ಬೇಕು. ಇದೆಲ್ಲ ಬೇರೆ ಸ್ಟೇಟ್ ಅಲ್ಲಿ ಮಾಡಿದ್ರು ಕೂಡ ಮಾತಾಡ್ತೀವಿ. ನೋಡಿ, ಇವರ ಮೂಲ ಬೆನ್ನು ಊರಿ ನಡ ಅಂತ ಹೇಳಿದ್ರೆ ಈ ಮೀಟರ್ ಬಡ್ಡಿ ದಂಧೆ. ಅಂದ್ರೆ ಇವ್ರು ಹೇಳ್ದಂಗ ನಾವು ಮಾಡ್ಬೇಕಾ? ನೀವು ಬರೀ ಸೌಜನ್ಯ ಕೇಸ್ ಬಗ್ಗೆ ಎಷ್ಟೇ ಮಾತಾಡಿ, ಯಾಕೆ? ಸೌಜನ್ಯ ಕೇಸ್ ಹಾಳು ಮಾಡೋದಕ್ಕೆ ನಿಮ್ಗೆ ಶಕ್ತಿ ಕೊಟ್ಟಿದ್ದೆ ಮೀಟರ್ ಬಡ್ಡಿ ದಂಧೆ. ಯಾಕಂತ ಹೇಳಿದ್ರೆ, ನಾನು ನಿಮಗೆ ಇಲ್ಲಿ ವಾಟ್ಸಪ್ ಅಲ್ಲಿ ತೋರಿಸ್ತೇನೆ ನೋಡಿ, ನಮಗೆ ಮತ್ತೆ ನಿಮಗೆ ಏನು ಬೈತಾ ಇದಾರಲ್ಲ ಅವರೆಲ್ಲ ಯಾರು ಹೇಳಿ? ಈ ಮೀಟರ್ ಬಡ್ಡಿ ದಂಧೆ ವಸೂಲಿ ಮಾಡುವಂತ 40,000 ಜನ ಅವ್ರ ಎಂಪ್ಲಾಯೀಸ್ ಇದ್ದಾರೆ. ಅವ್ರಿಗೀಗ ಆದೇಶ ಹೊರಡಿಸ್ಬಿಟ್ಟಿದ್ದಾರೆ, ನೀವು ಗಿರೀಶ್ ಮಟ್ಟಣ್ಣ ಅವ್ರಿಗೆ ಬೈಬೇಕು, ರೈಟ್ ನ್ಯೂಸ್ ಮಾಡಿದ್ರೆ ರೈಟ್ ನ್ಯೂಸ್ ಬೈಬೇಕು, ಬೈದು ಸ್ಕ್ರೀನ್ ಶಾಟ್ ಕಳಿಸ್ಬೇಕು ಇವ್ರಿಗೆ. ಜಯರಾಮ್ ಅಂತ ಒಬ್ಬನಿಗೆ ಇನ್ಚಾರ್ಜ್ ಮಾಡಿದ್ದಾರೆ, ಹಿಸ್ ದಿ ಲೀಡಿಂಗ್ ಫೇಕ್ ಅಕೌಂಟ್ ಯೋಜನೆ. ಒಬ್ಬೊಬ್ರು 10 ಫೇಕ್ ಅಕೌಂಟ್ ಓಪನ್ ಮಾಡಿ ಮಟ್ಟಣ್ಣ ಅವ್ರಿಗೆ, ತಿಮ್ಮರೋಡಿ ಅವ್ರಿಗೆ, ಮತ್ತೆ ಯಾರ್ಯಾರು ಈ ಮೀಟರ್ಗೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಬೈದಿದ್ದನ್ನ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಅವ್ರಿಗೆ ಪೇಮೆಂಟು. ಅಂದ್ರೆ ನಿಮಗೆ ಮೆಸೇಜ್ ಹಾಕಿದ್ರೆ ದುಡ್ಡು ಅವರಿಗೆ? ಹೌದು, ನಮಗೆ ಮೆಸೇಜ್ ಹಾಕಿದ್ರೆ ಸ್ಕ್ರೀನ್ ಶಾಟ್ ಹೊಡೆದ್ರೆ ಅವ್ರಿಗೆ ತಿಂಗಳಿಗೆ ಪೇಮೆಂಟ್ ಆಗುತ್ತೆ, ಇಲ್ಲ ಪೇಮೆಂಟ್ ಆಗುದಿಲ್ಲ. ಸೊ ಹಿಂಗಾಗಿ ಈ ಅವರ ಅಕ್ರಮಗಳ, ಅತ್ಯಾಚಾರಗಳ ವಿರುದ್ಧ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಅವ್ರಿಗೆ ಇದ್ದಂತ ಅತಿ ದೊಡ್ಡ ಅಸ್ತ್ರ ಅಂದ್ರೆ ಈ ಮೀಟರ್ ಬಡ್ಡಿ ದಂಧೆ. ಗ್ರಾಮಗಳಲ್ಲಿ ಅವ್ರ ಎಂಪ್ಲಾಯ್ಸ್ ಇದ್ದಾರೆ, ಅವರು ಫೋನ್ ಮಾಡಿ ಬಯಸ್ತಾರೆ. ಹೀಗಾಗಿ ಅವರ ನಡ ಮುರಿಬೇಕಂತ ನಿಂತ್ಕೊಂಡಿದ್ದೇವೆ, ಮುರಿತೇವೆ. ಈಗ ಕಂಪ್ಲೀಟ್ ಹೋಗಿದೆ, ಈಗ ಕಂಪ್ಲೀಟ್ ಸರ್ವನಾಶ ಮಾಡಿಯೇ ತಿರ್ತೀವಿ ನಾವು. ಗಿರೀಶ್ ಮಟ್ಟಣ್ಣ ಅವರು ಕೂಡ ಸೌಜನ್ಯದ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದ್ರು. ಅದು ಕೂಡ ಒಂದು ಹಂತಕ್ಕೆ ಬರ್ತಾ ಇದೆ, ಇದು ಕೂಡ ಒಂದು ಹಂತಕ್ಕೆ ಬರ್ತಾ ಇದೆ. ಖುಷಿನಾ? ಖಂಡಿತ, ಒಂದು ಮಾನಸಿಕ ತೃಪ್ತಿ. ಇಷ್ಟೆಲ್ಲ ಫೈಟ್ ಮಾಡೋದಕ್ಕೆ ಒಂದಷ್ಟು ದುಡ್ಡು ಬೇಕೇ ಬೇಕು. ಯಾರು ಕೊಟ್ಟರು ನಮಗೆ? ನೋಡಿ, ದುಡ್ಡು ಇದಕ್ಕೆ ಹೋರಾಟಕ್ಕೆ ಯಾರೋ ದುಡ್ಡು ಕೊಡಬೇಕು ಅಂತೇನಲ್ಲ, ಎಲ್ಲರೂ ಅವ್ರವ್ರು. ಈಗ ನಾನು ಇಲ್ಲಿ ಬಂದೇನೆ, ನನಗೂ ಕೇಳಿದಾರೆ ಇದನ್ನ, ನಿಮ್ಗೇನೋ ಫೀಡ್ ಆಗಿದೆಯಪ್ಪ ಅಂತ, ನೀವೇ ಕೊಟ್ರಿ ಅಂತ ಹೇಳ್ಬಿಟ್ಟಿದ್ದಾರೆ. ಆಯ್ತು ಹಂಗೆ ಹೇಳಿ ಅವರು, ಹಂಗೆ ಹೇಳಿ. ನಾನೀಗ ನಿಮ್ಮ ಹತ್ರ ಬಂದೆ, ನೀವೇನು ನನಗೆ ದುಡ್ಡು ಕೊಟ್ಟರೆ ನಾನು ನಿಮ್ಗೆ ಕೊಟ್ಟನ? ಇಲ್ಲ. ಇವರೆಲ್ಲರೂ ಕೂಡ, ನಾವೆಲ್ಲರೂ ಕೂಡ ಆ ಒಂದು ಕಾಮನ್ ಅದೊಂದು ಶಕ್ತಿ ಇದೆಯಲ್ಲ, ಸೌಜನ್ಯ ಶಕ್ತಿ ಎಲ್ಲರನ್ನೂ ಮಾಡಿಸ್ತಾ ಇದೆ. ಆನಂತರ ಈ ದುಡ್ಡಿನ ದಂಧೆಯಲ್ಲೇನೆ ಬಿದ್ದವರು ಅವರು ಅದೇ ರೀತಿಯೇ ಯೋಚನೆ ಮಾಡ್ತಾರೆ. ಆನಂತರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆನಂತರ ನಾವು ಏನೇ ಮಾಡಿದರೂ ಕೂಡ ನಮ್ಮ ಮನಸ್ಸಿಗೆ ಗೊತ್ತಿರಬೇಕು ಅದು ಕರೆಕ್ಟ್. ಅವರು ಮಾಡ್ತಾ ಇರೋದು ಅವರು ಇನ್ನೊಬ್ಬರಿಗೆ ಹೇಳೋಕ್ಕೆ, ನಾವು ಇನ್ನೊಬ್ಬರಿಗೆ ಹೇಳಕ್ಕೆ ಮಾಡ್ತಾ ಇಲ್ಲ ಇದನ್ನ.
ಅವರಿಗೆ ಆ ಅತ್ಯಾಚಾರಿಗಳ ಪರವಾಗಿ ಮೀಟರ್ ಬಡ್ಡಿ ದಂಧೆ ಮಾಡೋರಿಗೆ ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ದುಡ್ಡು ತಗೋಬೇಕಾದ್ರೆ ತಿಂದಾಗ ಚೆನ್ನಾಗಿತ್ತೇನಪ್ಪ ನಿನಗೆ, ತಿನ್ಬಿಟ್ಟಲ್ಲ ಅವಾಗ ಚೆನ್ನಾಗಿತ್ತ ಅಂತ ಅಷ್ಟು ಕಿಂಡಲ್ ಮಾಡ್ತಾರಲ್ಲ. ಅವ್ರು ದುಡ್ಡು ಕೊಡ್ಬೇಕಾರೆ ಹೇಳ್ಬೇಕಾಗಿತ್ತಲ್ಲಪ್ಪ ನೀನು, ನಾನು ಈ ಥರ ಸುಳ್ಳು ಹೇಳ್ಕೊಂಡು ಕೊಡ್ತಾ ಇದ್ದೀನಿ ಅಂತ. ಅವಾಗ ಗೊತ್ತಿರಲಿಲ್ಲ. ನಮ್ಮ ತಮ್ಮಿಡಿದವ್ರು ಇವಾಗ ಬಂದಿದ್ದಾರೆ, ಕೇಳ್ತಾ ಇದ್ದೀವಿ, ಈಗಲಾರು ಲೆಕ್ಕ ಕೊಡಪ್ಪ ನೀನು, ಎಷ್ಟು ಕಿಂಡಲ್ ಮಾಡ್ತಾರೆ ಅವ್ರನ್ನ. ಸರ್ ಒಂದು ಇವರು ಸಾಲ ತೊಗೊಂಡವ್ರು ಅರ್ಥ ತಿಳ್ಕೊಳ್ಳಿ ನೀವು. ಇಡೀ ಈ ನಮ್ಮ ಇದೇ ಸ್ಟ್ರೀಟ್ ಸರ್, ಎಷ್ಟು ಅಂಗಡಿ ಇದಾವಲ್ಲ ಎಲ್ಲರೂ ಕೂಡ ಸಾಲ ಮಾಡಿದವ್ರೆ. ಅದಾನಿ, ಅಂಬಾನಿ, ದೊಡ್ಡ ದೊಡ್ಡ ಸಾವಿರಾರು ಕೋಟ್ಯಾಧೀಶರು ಎಲ್ಲರೂ ಸಾಲದಲ್ಲೇ ಇರೋದು. ಸಾಲ ತಗೊಳ್ಳೋದು ಅಪರಾಧ ಅಲ್ಲ. ಅದು ಎಲ್ಲರೂ ನೀವು ಸಾಲ ತಗೊಂಡಿದ್ದೀರ ಅಂತ ಹೇಳಿದ್ರೆ ನಿಮ್ಮನ್ನೇನೋ ಅಪರಾಧಿಗಳು, ಕಳ್ಳರು ಅಂತ ಬಿಂಬಿಸ್ತಾ ಇದ್ದಾರೆ. ನೀವು ಕಳ್ಳರು ಅಲ್ಲ, ಸುಳ್ರಲ್ಲ. ಬ್ಯಾಂಕದ ನಿಯಮದ ಪ್ರಕಾರ ನಿಮ್ಗೆ ಕೊಡಬೇಕಾಗಿತ್ತು, ಕೊಟ್ಟಿದೆ. ತಪ್ಪಾಗಿದ್ದಿಲ್ಲ ಅಂತ ಹೇಳಿದ್ರೆ ಈ ದಲಾಲರ ಮುಖಾಂತರ ಕೊಟ್ಟಿರೋದಕ್ಕೆ ನಿಮ್ಮನ್ನ ಈ ರೀತಿ ಬಿಂಬಿಸ್ತಾ ಇದ್ದಾರೆ ಹೊರತು ಸಾಲ ತಗೊಳ್ಳೋದು ಅವ್ರವ್ರ ಅವಶ್ಯಕತೆ. ಹಾಗೆ ನೀವೇನೋ ದೇವ್ರ ದುಡ್ಡನ್ನ ತಿಂತಾ ಇಲ್ಲ. ಖಂಡಿತ ದುಡ್ಡು ಅವ್ರು ಕೊಡೋದ್ರಿಂದ ನೀವು ಹಾಳಾಗ್ತಾ ಇರೋಂಥದ್ದು. ಪ್ರತಿ ವಾರ ಸರ್ 2,000-3,000 ಹೆಂಗ್ ಕಟ್ತಾನೆ ಅಂತ ನನ್ಗೆ ಆಶ್ಚರ್ಯ ಆಗುತ್ತೆ ಸರ್. ಎಷ್ಟೋ ಜನಕ್ಕೆ EMI ಸ್ಕಿಪ್ ಆಗುತ್ತೆ ಕೆಲವರಿಗೆಲ್ಲ. ಆದ್ರೆ ಇವರು ಪ್ರತಿ ವಾರ ಕಟ್ಕೊಂಡ್ ಬಂದಿದ್ದಾರೆ. ಒಂದು ವಾರ ಕಟ್ಟಲಿಲ್ಲ ಅಂತಂದ್ರೆ ಅವ್ನು ಯಾವ ಮಟ್ಟಕ್ಕೆ ಕೀಳಾಗಿ ನೋಡ್ತಾರೆ ಅಂತಂದ್ರೆ ವಾಯ್ಸ್ ರೆಕಾರ್ಡ್ ಎಲ್ಲ ಕಳಿಸ್ತಾರೆ. ಕೆಲವೊಂಥರ ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂದ್ರೆ ಏನೋ ಮೀಟಿಂಗ್ ಮಾಡ್ಬೇಕಾದ್ರೆ ಫೋನ್ ಮಾಡ್ಬಿಟ್ಟು ನನ್ನ ಇಡ್ತಾರೆ, ನಾನು ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇರ್ತೀನಿ, ಅವ್ರು ಫೋನ್ ಮಾಡಿಸಿ ಇಟ್ಬಿಟ್ಟು. ಈಗ ಆ ಮಟ್ಟಕ್ಕೆ ಬುದ್ಧಿವಂತರಾಗಿದ್ದಾರೆ. ಅಣ್ಣ ನಾನು ನೆಕ್ಸ್ಟ್ ಕೇಳ್ತೀನಿ ಪ್ರಶ್ನೆ, ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಸರ್. ಯಾವ ಕಾರಣಕ್ಕೂ ₹1 ಕಟ್ಟಬೇಡಿ. ಇದೇ ನಾನು ಕೊನೆಗೆ ಹೇಳೋದು ಕೂಡ ಅದೇ. ದಯವಿಟ್ಟು ₹1 ಕಟ್ಟಬೇಡಿ. ಆಮೇಲೆ ಯಾರು ದುಡ್ಡು ಕಟ್ಟಲ್ಲ, ಗಟ್ಟಿಯಾಗಿ ನಿಂತ್ಕೋತೀರಿ, ಸೌಜನ್ಯ ಪರವಾಗಿ ಧ್ವನಿ ಎತ್ತಿ ನಿಮ್ಮ DPಯಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಒಂದು ಹಾಕೊಳ್ಳಿ. ಈಗ ಕಟ್ಟಲೇ ಇಲ್ಲ ಅಂತಂದಾಗ ಕೋರ್ಟು ಕೇಸ್ ಏನೂ ಆಗಲ್ವಾ? ಖಂಡಿತ ಆಗಲ್ಲ. ಹಂಗೇನು ಸರ್, ಅವರು ಬೇಕಾದ್ರೆ ಹೆದರ್ಸೋದಕ್ಕೆ ನೋಟಿಸ್ ಕಳಿಸಿದ್ರು. ನಾವು ಹೇಳಿದ್ವಿ ಕಂಟೆಸ್ಟ್ ಮಾಡಿ ಅಂತ ಹೇಳಿದ್ವಿ ನಾವು. ಅಂದ್ರೆ ನಮ್ಮ ಲಾಯರ್ನ ಇಟ್ವಿ ನಾವು, KV ಧನಂಜಯ ಅಂತ ಒಬ್ಬ ಸೂಪರ್ ಎಕ್ಸಲೆಂಟ್ ಲಾಯರ್. ₹1 ಕೂಡ ಫಲಾಪೇಕ್ಷೆ ಇಲ್ಲದೆ ಅವರು ಹೌದು ಅವ್ರು ಮಾಡ್ತಾ ಇದ್ದಾರೆ. ಮತ್ತೆ ತುಂಬಾ ಅವ್ರದ್ದು ಯಂಗ್ಸ್ಟರ್ಸ್ ಟೀಮ್ ಇದೆ. ಇದು ರೈಟ್ ನ್ಯೂಸ್.